ನೋಡಿ ಇದು ಬೇಯಿಸಿಟ್ಕೊಂಡಿರೋ ತರಕಾರಿ ಕ್ಯಾರೆಟು ಹೂಕೋಸು ಮತ್ತು ಬೀನ್ಸು ಮೂರು ಇದೆಯಲ್ಲ ಆ ಮೂರು ಥರ ಬಟಾಣಿ ಗುಣನ ಹಾಕಿದ್ದಾರೆ. ಗ್ರೀನ್ ಪೀಸ್ ಬಟಾಣಿ. ನೋಡಿ ಇದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಬೀನ್ಸ್ ಇದು ತರಕಾರಿ ಹಾಕ್ಕೊಂಡ್ರು. ಈ ತರಕಾರಿ ಎಲ್ಲ ಆದಮೇಲೆ ಈಗ ರೈಸ್ ಹಾಕ್ಕೊತಾ ಇದ್ದಾರೆ. ಇದು ಬಾಯ್ಲ್ ಆಗಿರೋ ರೈಸು, ಜೀರಾ ಸಾಂಬಾರ್ ರೈಸು. ಇದು ಆಲ್ಮೋಸ್ಟು ಒಂದು 2 ಅವರ್ ಆಗಿದೆಯಲ್ಲ, ಇದು ಮಾಡಿ 2 ಅವರ್ ಆಗಿದೆ. 2 ಅವರ್ ಆಗಿದ್ದು ತಣ್ಣಗಾದ್ಮೇಲೆ ಚೆನ್ನಾಗಿ ಆರಿಸಿದಾದ್ಮೇಲೆ ಹಾಕ್ತಾ ಇದ್ದಾರೆ. ಇದು ಬೇಯಿಸೋದಕ್ಕೆ ಆಯಿಲ್ ಏನು ಹಾಕಿದ್ರ ಇದಕ್ಕೆ? ಆಯಿಲ್ ಹಾಕಿ ಇದು ಬೆಂದಿರೋ ಅಂಥದ್ದು. ಇದು ಎಷ್ಟು ಕೆ ಜಿ ಹಾಕಿದ್ದೀರಾ ಸರ್ ಅಕ್ಕಿ? 15 ಕೆ ಜಿ. 15 ಕೆ ಜಿ ಅಕ್ಕಿ ಹಾಕಿದಾರಂತೆ. 2000 ಜನಕ್ಕೆ ಇದು. ನೋಡಿ ಅನ್ನ ಹಾಕ್ಕೊಂಡಿದ್ದಾರೆ. ಅನ್ನದ ಮೇಲೆ ಮತ್ತೆ ಕಾಲು ಕೆ ಜಿ ಅಲ್ವಾ ಇದು? ಕಾಲು ಕೆ ಜಿ ಬೆಣ್ಣೆ. ಅರ್ಧ ಕೆ ಜಿ? ಇದು ಅರ್ಧ ಕೆ ಜಿ ಬೆಣ್ಣೆ. ಆಗಲೇ ಅರ್ಧ ಕೆ ಜಿ ಬೆಣ್ಣೆ ಹಾಕ್ಕೊಂಡ್ರು, ಮತ್ತೆ ಅರ್ಧ ಕೆ ಜಿ ಬೆಣ್ಣೆ ಹಾಕ್ಕೊತಾ ಇದ್ದಾರೆ. ಇವಾಗ ಪೇಪರ್ ಪೌಡರ್ ಹಾಕ್ತಿದ್ದೀವಿ. ಪೆಪ್ಪರ್ ಪೌಡರ್. ವೈಟ್ ಪೆಪ್ಪರ್ ಪೌಡರ್. ವೈಟ್ ಪೆಪ್ಪರ್ ಪೌಡರು. ಚಿಲ್ಲಿ ಸಾಸ್. ಚಿಲ್ಲಿ ಸಾಸ್. ಬ್ಲ್ಯಾಕ್ ವೆನಿಗರ್. ಪುಡಿ ಉಪ್ಪು. ವೆಜ್ ಫ್ರೈಡ್ ರೈಸು ರೆಡಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ಅದರಲ್ಲಿ ವೆಜ್ಜು ಫ್ರೈಡ್ ರೈಸಲ್ಲೂ ತುಂಬಾ ವೆರೈಟಿಯಾಗಿ ಮಾಡಿದ್ದಾರೆ. ಅದೇ ಸಖತ್ತಾಗಿ ಮಾಡಿದ್ದಾರೆ. ಅದೇ ಬೇರೆ ಕಡೆ ನಾನು ನಿಜವಾಗ್ಲೂ ಎಲ್ಲಿ ನೋಡಿಲ್ಲ. ಆದರೆ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ವೆಜ್ಜು ಫ್ರೈಡ್ ರೈಸಲ್ಲಿ ಇದನ್ನು ಬೀನ್ಸು, ಕ್ಯಾರೆಟು ಮತ್ತು ಪೀಸು ಬಟಾಣಿ ಎಲ್ಲನೂ ಬೇಯಿಸಿ ಹಾಕಿರೋಂಥದ್ದು. ಬೇಯಿಸಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಅದು ನೋಡಿ, ವೆಜ್ಜು ಫ್ರೈಡ್ ರೈಸ್ ಅಂತೂ ಸೂಪರಾಗಿದೆ. ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಹಾಕ್ತಾರೆ ಇವರು. ಹಾಕೋದ್ರಿಂದ ಅದರಲ್ಲಿ ಟೇಸ್ಟು ಸೂಪರಾಗಿ ಬಂದಿದೆ. ಇದು ಈಗ ನೀವು ಹೊರಗಡೆ ತಿಂತೀರಾ, ಆದರೆ ಅದು ಬೆಂದೇ ಇರಲ್ಲ, ಜಸ್ಟು ಬಾಯಿಗೆ ಟೇಸ್ಟ್ ಅನ್ನೋದೇ ಕಾಣಿಸೋದಿಲ್ಲ. ಆದರೆ ಇದರಲ್ಲಿ ಬೇಯಿಸಿರೋದ್ರಿಂದ ತುಂಬ ಚೆನ್ನಾಗಿದೆ. ಆದರೆ ಮತ್ತು ಇದರಲ್ಲಿ ಬಟರ್ ಹಾಕಿದ್ದಾರೆ, ಬೆಣ್ಣೆ ಅರ್ಧ ಕೆ ಜಿ, ಒಂದು ಕೆ ಜಿ ಹಾಕಿದ್ದಾರೆ. ಆ ಬೆಣ್ಣೆ ಹಾಕಿರೋದ್ರಿಂದನೂ ಅಷ್ಟೇ ಟೇಸ್ಟ್ ಅನ್ನೋದು ಒಂದು ವೆರೈಟಿಯಾಗಿ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನಿಜವಾಗ್ಲೂ ಸರ್ ಸಕ್ಕತ್ತಾಗಿದೆ ಸರ್. ಆದರೆ ಹೊರಗಡೆ ಈ ಥರ ಎಲ್ಲ ಮಾಡೋದಿಲ್ಲ, ಎಲ್ಲಿ ಮಾಡೋದಿಲ್ಲ. ಈಗ ಹೊರಗಡೆ ಎಲ್ಲ ಮನೇಲಿ ಮಾಡ್ಕೊಂಡು ತಿಂದಿರ್ತೀರ. ಆದರೆ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ಇದೇ ಥರ ನಾವು ಮುಂದಿನ ವೀಡಿಯೋಗಳಲ್ಲಿ ತುಂಬ ದೊಡ್ಡ ಕ್ವಾಂಟಿಟಿಯಾಗಿ ನಾವು ತೋರಿಸ್ತಾ ಇರ್ತೀನಿ. ನೀವು ಮಿಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವ್ರದ್ದು ಆಲ್ಮೋಸ್ಟ್ ಇಡೀ ಬೆಂಗಳೂರಲ್ಲೇ ಇವ್ರದ್ದು
ಫಂಕ್ಷನ್ಸ್ ನಡೀತಾ ಇರುತ್ತೆ, ಮದುವೆಗಳು ನಡೀತಾ ಇರುತ್ತೆ. ಆಲ್ಮೋಸ್ಟು ಒಂದು 2,000 ಆಲ್ಮೋಸ್ಟ್ 50,000 ಜನವರೆಗೂ ಮಾಡ್ತಾರಂತೆ ಇವರು. ಅಷ್ಟು ದೊಡ್ಡ ಯಾವುದೇ ಎಷ್ಟೇ ದೊಡ್ಡ ಒಂದು ಫಂಕ್ಷನ್ ಇರಲಿ ಆ ಫಂಕ್ಷನ್ನ ಇವ್ರು ನಡೆಸ್ಕೊಡ್ತಾರೆ. ಇವ್ರ ಹತ್ರ ಆಲ್ಮೋಸ್ಟ್ 1,000 ಜನ ಸ್ಟಾಫ್ ಇದ್ದಾರೆ. ಇವ್ರ ಹತ್ರ 1,000 ಜನ ಸ್ಟಾಫ್ ಇದ್ದಾರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ನಂಬರ್ ಕೊಡ್ತೀನಿ. ಅಕಸ್ಮಾತ್ ನಿಮ್ಗೆ ಯಾವುದಾದ್ರು ಫಂಕ್ಷನ್ಸ್ ಬಂದರೆ, ಯಾವುದಾದ್ರೂ ಏನಾದರೂ ಒಂದು ಗುರುಪ್ರವೇಶ, ಮದುವೆಗಳು ಏನೇ ಇದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ನನ್ನ ಫ್ರೆಂಡ್ ಹೇಳಿರೋ ಕಾರಣಕ್ಕೆ ನಾನು ಅಲ್ಲಿಂದ ಹುಡ್ಕೊಂಡು ಇವ್ರನ್ನ ಬಂದೆ. ಆದರೆ ಇವ್ರು ಪ್ರತಿಯೊಂದು ಮಾಡೋ ವೀಡಿಯೋಗಳು ಅಷ್ಟೇ, ಅಡುಗೆಗಳು ಸೂಪರ್ ಆಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. GK ಕ್ಯಾಟರರ್ಸ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಇವ್ರದ್ದು GK ಕ್ಯಾಟ್ರಸ್ಸು ಬನಶಂಕರಿ ಸೆಕೆಂಡ್ ಸ್ಟೇಜ್ KR ರೋಡ್ ಶಾಸ್ತ್ರಿ ನಗರ. ನಾನು ಇವ್ರ ಅಡ್ರೆಸ್ಸು ಮತ್ತು ಇವ್ರ ನಂಬರು, ಇವ್ರ ಆಫೀಸ್ ನಂಬರು ಮತ್ತು ಇವ್ರದ್ದು ಗೋಡನ್ನು ಬೇರೆ ಇದೆ. ಗೋಡನಲ್ಲಿ ಆಲ್ಮೋಸ್ಟ್ ಅಲ್ಲೊಂದು 500 ಜನ ಕೆಲಸ ಮಾಡ್ತಾರೆ. ಅವ್ರದ್ದು ಅಲ್ಲಿಂದು ಲೊಕೇಶನ್ ಕೊಡ್ತೀನಿ, ಅವ್ರ ಹತ್ರ ಹೋಗಿ ಮಾತಾಡ್ಬೋದು. ನೀವೇನೋ ಅಡ್ರೆಸ್ ಬೇಕು ಅಂತಂದರೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ನಾನು ನೋಡಿ ಇವ್ರದ್ದು ಕಾರ್ಡ್ ಕೊಟ್ಟಿದ್ದಾರೆ. ಆ ಕಾರ್ಡು ನಾನು ಫೋಟೋ ಹೊಡೆದು ನಿಮ್ಮ ಪ್ರತಿಯೊಂದು ಡೀಟೇಲ್ಸು ನಾನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ಕಾಂಟ್ಯಾಕ್ಟ್ ಮಾಡಿಕೊಡಿ. ವೆಜ್ ಫ್ರೈಡ್ ರೈಸು, ನೂಡಲ್ಸು ಮತ್ತು ವೆಜ್ ಫ್ರೈಡ್ ರೈಸು ಮಾಡಿರೋದು, ಮತ್ತು ವೆಜ್ ಬಿರಿಯಾನಿ ಮಾಡಿರೋದು. ಇವ್ರು 3 ಜನ ಸೇರಿ ಮಾಡಿರೋಂಥದ್ದು. ಇವ್ರ ಹೆಸರು ಕೇಶವ್. ಇವ್ರ ಹೆಸರು ಕೇಶವು, ರಾಜು ಮತ್ತು ಬಾಬು. ಈ 3 ಜನನೂ ಸೇರಿ ಮಾಡಿರೋಂಥದ್ದು ಬಾಬು ಅಂತ ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡುಗೆಗಳು. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬಿಗ್ ಕ್ವಾಂಟಿಟಿಯಲ್ಲಿ ತುಂಬ ಚೆನ್ನಾಗಿರೋ ರೆಸಿಪಿಗಳು, ಪ್ರತಿಯೊಂದು ರೆಸಿಪಿಗಳು ಇದರಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಯಾರೂ ಸ್ಕಿಪ್ ಮಾಡ್ದಿರ ನೋಡಿ ವಿಡಿಯೋನ. ನಿಮಗೆ ಯಾವುದೇ ಡೌಟ್ ಇಲ್ದಿರ ನೀವು ನಿಮ್ಮ ಮನೇಲಿ ನೀವು ಬೇಕಾಗಿರೋ ಥರ ನಿಮ್ಮ ಮನೇಲಿ ಒಂದು 5 ಜನ 10 ಜನ ಇದ್ದರೆ ಮಾಡ್ಕೊಂಡು ತಿನ್ಕೋಬೋದು. ಮತ್ತು ಮಿಸ್ ಮಾಡ್ದಿರಾ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.